ಕರಾವಳಿಯ ಪುಣ್ಯಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ವಾರ್ಷಿಕ ಜಾತ್ರೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ದೇವಿಯನ್ನು ರಥದಲ್ಲಿ ಕಣ್ತುಂಬಿಕೊಂಡು ಭಕ್ತರು ಪುನೀತರಾಗಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವೈಭವದ ಕಟೀಲು ಹಗಲು ರಥೋತ್ಸವ. ದೇವಿಯನ್ನ ಕಣ್ತುಂಬಿಕೊಂಡ ಭಕ್ತಗಣ. ಮಂಗಳೂರಿನ ಕಟೀಲು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ವೈಭವದ ಹಗಲು ರಥೋತ್ಸವ ನಡೆಯಿತು. ರಥದಲ್ಲಿ ವಿರಾಜಮಾನಳಾದ ಶ್ರೀದೇವಿಯನ್ನ ಕಣ್ತುಂಬಿಕೊಳ್ಳಲು ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ವಾದ್ಯಗಳ ಘಂಟಾ ಘೋಷ ರಥೋತ್ಸವದ ಸೊಬಗನ್ನ ಹಿಮ್ಮಡಿಗೊಳಿಸಿತ್ತು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸದ್ಯ ವಾರ್ಷಿಕ ರಥೋತ್ಸವ ನಡೆಯುತ್ತಿದ್ದು 7ನೇ ದಿನವಾದ ಇಂದು ವೈಭವದ ಹಗಲು ರಥೋತ್ಸವ ನಡೆಯಿತು. ಶ್ರೀದೇವಿಯ ಮಹಾಪೂಜೆ ಬಳಿಕ ಸಾಂಪ್ರದಾಯಿಕ ಪಂಪಟ, ಉಡ್ಕು, ಸುತ್ತುಗಳು ನಡೆದವು. ಬಳಿಕ ದೇವರು ದೇಗುಲದ ರಥಬೀದಿಗೆ ಬಂದು ರಥವೇರುವ ಮೂಲಕ ವೈಭವದ ಹಗಲು ರಥೋತ್ಸವ ನಡೆಯಿತು. ನಂದಿನಿ ತಟದ ದುರ್ಗೆ ಕಟೀಲು ಶ್ರೀದೇವಿಯ ಹಗಲು ರಥೋತ್ಸವ ನೋಡಲು ಕರಾವಳಿ ಸೇರಿದಂತೆ ಮುಂಬೈನ ಸಾವಿರಾರು ಭಕ್ತರು ಸೇರಿದ್ರು. ನಾಳೆ ದೇಗುಲದಲ್ಲಿ ಕಡೆಯ ದಿನದ ಜಾತ್ರೋತ್ಸವ ತೂಟೇದಾರು ನಡೆಯಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದೆಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಧಾರವಾಡದಲ್ಲೂ ನೀರಿನ ಅಭಾವ ಎದುರಾಗೋ ಆತಂಕ ಮನೆ ಮಾಡಿದೆ. ಬರಗಾಲ ತಣಿಸಲು ರೈತರು ಹೊಸ ಬೇಡಿಕೆ ಇಟ್ಟಿದ್ದು, ಆ ಕುರಿತ ರಿಪೋರ್ಟ್ ನೀಡಿದೆ. ರಣಭೀಕರ ಬರಗಾಲಕ್ಕೆ ಸಿಲುಕಿ ಧಾರವಾಡದ ಜಲಮೂಲಗಳು ಬತ್ತಿ ಹೋಗಿವೆ. ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದ್ದು, ಜನರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಇನ್ನು ಸವದತ್ತಿಯ ಮಲಪ್ರಭಾ ಡ್ಯಾಂನಿಂದ ಹುಬ್ಬಳ್ಳಿ, ಧಾರವಾಡ ಹಾಗೂ ಕೆಲ ಗ್ರಾಮೀಣ ಪ್ರದೇಶಗಳಿಗೆ ನೀರು ಪೂರೈಕೆಯಾಗ್ತಿದೆ. ಆದರೆ ನವಲಗುಂದ ಮತ್ತು ಅಣ್ಣಿಗೇರಿಯಲ್ಲಿ ಕೆರೆಗಳು ಖಾಲಿಯಾಗಿವೆ. ಹೀಗಾಗಿ ಮತ್ತೆ ಕಾಲುವೆಗೆ ನೀರು ಬಿಡಬೇಕು ಅನ್ನೋ ಆಗ್ರಹ ಕೇಳಿ ಬಂದಿದೆ. ನೋಡಿ ಸರ, ಕೆರೆ ತುಂಬಿಸಿದ್ರು ನೀರು ಕೆರೆ ಖುಲ್ಲಾಗ್ಯಾವ್ರಿ. ಅಲ್ಲಿ ಮಲಪುರದಾಗ ನೀರನ್ನು ಭಾಳ ಕಡಿಮೆ ಐತ್ರಿ. ನೀರು ಬಿಡ್ಬೇಕ್ರಿ. ಎಲ್ಲ ದನಗಳಿಗೆ ನೀರಿಲ್ಲ ಸರಿಯಾಗಿ. ಎಲ್ಲ ಒಂದು ದನ ಕರಗೆ ನೀರಿಲ್ಲ. ಎಲ್ಲ ಒಂದಷ್ಟು ನಮ್ಮ ರೋಡ್ ಮಟ್ಟ ನೀರು ಸಮಸ್ಯೆ ಆಗೈತಿ ಜನಕ್ಕೆಲ್ಲ. ಜಾತ್ರೆ ನಮ್ಮ ಶಿರೂರು ಜಾತಿ ಭಾಳ ಕಡೆ ಜಾತಿ ಚಲೋ ಆಗ್ಯಾವ್ರಿ. ಅಭಾವ ಐತಿ. ಇವತ್ತು ನಮ್ಮ ಊರಾಗ ಒಂದು ಬಂಡಾರ ಆಡಿದ್ರಿ ಎಲ್ಲರೂ. ಅಲ್ಲಿ ಜಳಕ ಮಾಡಕ್ ನೀರಿಲ್ಲ. ಎಲ್ಲ ದೊಡ್ಡ ಸಮಸ್ಯೆ ಆಗೈತಿ. ಅದಕ್ಕೆ ಕೆನಾಲ್ ನೀರು ಬಿಟ್ರೆ ಎಲ್ಲ ಜನಕ್ಕೆ ಅನುಕೂಲ ಆಗೈತಿ. ಇನ್ನು ರೈತರ ಬೇಡಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಜಿಲ್ಲಾಧಿಕಾರಿ ದಿವ್ಯಪ್ರಭು, ನೀರು ಬಿಡುವಂತೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಿಗೆ ಕೋರಿದ್ದಾಗಿ ತಿಳಿಸಿದ್ದಾರೆ. ನೀರು ನಮಗೆ ಯಾವಾಗ ಖಾಲಿ ಆಗಕ್ಕೆ ಶುರು ಆಗ್ತದೆ ಅಂದ್ರೆ ಮೇ ಮಧ್ಯದಲ್ಲಿ, ಮೇ 15 ನಮಗೆ ಜೂನ್ ವರೆಗೆ ನಮಗೆ ಇದು ನೀರು ಖಾಲಿಯಾಗಿ ಬರ್ತದೆ. ಆ ಸಮಯದಲ್ಲಿ ಮತ್ತೊಮ್ಮೆ ಫಿಲ್ ಮಾಡುವ ಒಂದು ಅವಕಾಶ ನಮಗೆ ಬೇಕಾಗ್ತದೆ. ಹಾಗಾಗಿ ನಾವು ಈಗ ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಕೂಡ ನಾವು ನಮ್ಮ ಜಿಲ್ಲಾ ವತಿಯಿಂದ, ಜಿಲ್ಲಾಡಳಿತದಿಂದ ನಾವು ಮನವಿಯನ್ನು ಮಾಡಿದ್ದೀವಿ. ಧಾರವಾಡ ಜಿಲ್ಲೆಯ ಕುಡಿಯುವ ನೀರಿನ ದಾಹ ತೀರಿಸಬೇಕಾದ ದೊಡ್ಡ ಭಾರ ಈಗ ಮಲಪ್ರಭಾ ಜಲಾಶಯದ ಮೇಲಿದೆ. ಜಲಾಶಯದಲ್ಲಿಯೂ ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿಲ್ಲ. ಹೀಗಾಗಿ ಜಿಲ್ಲೆಯ ನೀರಿನ ಬರ ನೀಗಿಸಲು ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಕಾಲುವೆಗೆ ನೀರು ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.